MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ದರ್ಶನ್ ಅವರ ವಿಚಾರಣೆ ಸಂದರ್ಭದಲ್ಲಿ ಅಂದರೆ ಈ ಕೇಸಿಗೆ ಸಂಬಂಧಪಟ್ಟಂಗೆ ಇವತ್ತು ತೀರ್ಪೇ ಬರುತ್ತೆ ಅನ್ನುವಂಥ ಮಾತನ್ನು ನಾವು ಬೆಳಗ್ಗೆ ಹೇಳಿದ್ವಿ. ಇಲ್ಲ ಹಂಗಾಗಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಹಲವಾರು ಪ್ರಶ್ನೆಗಳನ್ನು ಕೇಳಿದೆ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅಂತಂದರೆ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಲೀಡ್ ಏನು ಅಂತ ಕೇಳಿರೋದು ನಂಬರ್ 1. ಇನ್ನು ಕಪಿಲ್ ಸಿಬಲ್ ಅವರಿಗೆ, ದರ್ಶನ್ ಪರವಾಗಿರುವಂಥ ಲಾಯರ್ ಕಪಿಲ್ ಸಿಬಲ್ ಅವರಿಗೆ ಒಂದು ಪ್ರಶ್ನೆ ಕೇಳಿದ್ದಾರೆ ತುಂಬ ಸ್ಪಷ್ಟವಾಗಿ. ಯಾಕೆ, ಯಾವ ಕಾರಣದಿಂದ ಇವರ ಜಾಮೀನನ್ನು ರದ್ದು ಮಾಡಬಾರದು ಹೇಳಿ ಅಂತ. ಬಹುಶಃ ಏನಾದರೂ ಇದೇ ಸ್ಟ್ಯಾಂಡಿಗೆ ಏನಾದರೂ ಬಂತು ಅಂತಂದರೆ ಸುಪ್ರೀಂ ಕೋರ್ಟ್ ಮುಂದಿನ ದಿನಗಳಲ್ಲಿ ದರ್ಶನ್ ಮತ್ತು ದರ್ಶನ್ ಸಹಚರರಿಗೆ ಇಬ್ಬರಿಗೂ ಕೂಡ, ಅಂದರೆ ಎಲ್ರಿಗೂ ಕೂಡ ತೊಂದರೆ ಆಗುವಂಥದ್ದು ಖಚಿತ. ಸಾಕಷ್ಟು ಸಂಗತಿಗಳನ್ನು ಇದ್ರ ಬಗ್ಗೆ ಮಾತಾಡೋಣ. ನಾನು ಹೇಳ್ತಾ ಇದ್ದೆ, ಈ ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೋ ಬೇರೆ ತಿರುವನ್ನು ಪಡೆದುಕೊಳ್ತಿರುವಂಥ ಎಲ್ಲ ಸಾಧ್ಯತೆಗಳು ಕೂಡ ತುಂಬ ನಿಚ್ಚಳವಾಗಿ ಕಾಣ್ತಾ ಇದೆ. ಕೋರ್ಟ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಿದೆ. ಇಷ್ಟೆಲ್ಲ ಪ್ರಶ್ನೆಗಳನ್ನು ಹಾಕಿ ಜುಲೈ 22ನೇ ತಾರೀಕಿಗೆ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿದೆ. ಅರ್ಜಿಯ ವಿಚಾರಣೆ ಕೂಡ ಆಗಬೇಕು. ಇನ್ನೂ ನಾವು ಇವತ್ತೇ ತೀರ್ಪು ಬರಬಹುದು ಅಂತ ಕೂಡ ಹೇಳಿದ್ವಿ, ಆದರೆ ಇಲ್ಲ. ಅರ್ಜಿಯ ವಿಚಾರಣೆ 22ನೇ ತಾರೀಕಿಗೆ ಮುಂದೂಡಲ್ಪಟ್ಟಿದೆ. ಹಲವಾರು ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟ್ ಕೇಳಿದೆ. ಹಲವಾರು ಪ್ರಶ್ನೆಗಳನ್ನು, ಬಂಧನದ ಕಾರಣವನ್ನೂ ಕೂಡ ಕೇಳಿದ್ದಾರೆ. ಬಂಧನ ಅನ್ನುವಂಥದ್ದು ಕಾನೂನುಬದ್ಧವಾಗಿಲ್ಲ ಅನ್ನೋದಾದರೆ ಯಾಕೆ, ಯಾವ ಆಧಾರದ ಮೇಲೆ, ಇದಕ್ಕೆ ಉತ್ತರ ಕೊಡಿ. ಇದು ಕೋರ್ಟ್ ಕೇಳಿರುವಂಥ ಪ್ರಶ್ನೆ. ಅಷ್ಟೇ ಅಲ್ಲ, ದರ್ಶನ್ ಜಾಮೀನನ್ನು ಯಾಕೆ ರದ್ದು ಮಾಡಬಾರದು, ವಕೀಲ ಕಪಿಲ್ ಸಿಬಲ್ ಅವರಿಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಹಾಕಿತು. ಹೇಳಿ ಯಾಕೆ ಮಾಡಬಾರ್ದು ಅಂತ. ಬಹುಶಃ ಏನು ಅಂದರೆ ಇದೇ ಮನೋಭಾವನೆ ಏನಾದರೂ ಅದು ಸ್ಥಿರ ಆಯಿತು ಅಂತಂದರೆ, ನಿಜ ಆಯಿತು ಅಂತಂದರೆ ದರ್ಶನ್ಗೆ ಸಂಕಷ್ಟ ಮತ್ತೊಮ್ಮೆ ಖಚಿತ. ಇನ್ನು ರಾಜ್ಯ ಸರ್ಕಾರ ಕೊಟ್ಟಿರುವಂಥ ದಾಖಲೆಗಳಿದೆಯಲ್ಲ, ವಿವರಗಳಿದೆಯಲ್ಲ, ಅದೇ ಏನಾದರೂ ದರ್ಶನ್ ಅವರಿಗೆ ಕಂಟಕ ತರುತ್ತಾ? ಬನ್ನಿ, ಇದಕ್ಕೆ ಸಂಬಂಧಪಟ್ಟ ವಕೀಲರೊಬ್ಬರು ಮಾತಾಡಿದ್ದಾರೆ, ನೋಡೋಣ. ನಾವು ಹಾಕಿರೋ ಡಾಕ್ಯುಮೆಂಟ್ಸು, ಚಾರ್ಜ್ ಶೀಟು ಮತ್ತು ಅದರ್ ಅಡಿಷನಲ್ ಡಾಕ್ಯುಮೆಂಟ್ಸನ್ನು ಕೋರ್ಟ್ ಆಲ್ರೆಡಿ ಓದ್ಬಿಟ್ಟು ಬಂದಿತ್ತು ಇವತ್ತು. ಇವಾಗ ನಮ್ಮನ್ನೇ ಸ್ಟೇಟ್ ಇವತ್ತು ನಮ್ಮ ಸ್ಟೇಟ್ನ ಆರ್ಗ್ಯುಮೆಂಟ್ ಮಾಡಲ್ಲ, ನಾವು ಆಲ್ರೆಡಿ ವಿ ಹರ್ಡ್ ಲಾಸ್ಟ್ ಟೈಮ್ ಅಂತ ಹೇಳಿಬಿಟ್ಟು ಇವಾಗ ಓನ್ಲಿ ಅಕ್ಯೂಸ್ಡ್ ಮಾತ್ರ ಆರ್ಗ್ಯುಮೆಂಟಿಗೆ 20 ಸೆಕೆಂಡ್ಗೆ ಫಾರ್ ಟಾಪ್ ಆಫ್ ದಿ ಬೋರ್ಡಲ್ಲಿ ಇಟ್ಟಿದ್ದಾರೆ ಅವ್ರನ್ನ. ದೇ ವಿಲ್ ಹಿಯರ್ ಓನ್ಲಿ ಅಕ್ಯೂಸ್ಡ್ ಅಷ್ಟೇ. ಇವಾಗ 22ನೇ ತಾರೀಕು ಕಪಿಲ್ ಸಿಬಲ್ ಅವ್ರ ವಾದ ಕೇಳ್ತಾರೆ. ಕಪಿಲ್ ಸಿಬಲ್ ಮತ್ತೆ ರಿಮೈನಿಂಗ್ ಅಕ್ಯೂಸ್ಡ್. ಓಕೆ, ಅವತ್ತೇ ಆದೇಶ ಬರೋ ಸಾಧ್ಯತೆ ಏನಾದರೂ ಇದೆ ಸರ್? ಸಾಧ್ಯತೆ ಇದೆ ಸರ್, ಅವತ್ತೇ ಬರೋ ಆದೇಶ ಇದೆ. ಫೈನಲ್ ಮಾಡ್ತಾರೆ, ಅವತ್ತೇ ಫೈನಲ್ ಆಗುತ್ತೆ. ಇನ್ ಕೇಸ್ ಅವತ್ತು ಫೈನಲ್ ಮಾಡಿದ್ರು ಆರ್ಡರ್ ರಿಸರ್ವ್ ಆಗ್ಬೋದು. ಅವತ್ತೇ ಫೈನಲ್ ಮಾಡ್ತಾರೆ 20 ಸೆಕೆಂಡ್. ಇದುವರೆಗೂ ಕೂಡ ರಾಜ್ಯ ಸರ್ಕಾರದ ಪರ ವಾದವನ್ನು ಮಂಡಿಸಿರೋದು ಕಂಪ್ಲೀಟ್ ಆಗಿದೆ ಸರ್. ಆಗತ್ತೆ ಹೇಳ್ಬಿಟ್ಟು ಜಡ್ಜ್ ಸಾಹೇಬರು ಹೇಳಿದ್ರು ನಮಗೆ. ನಿಮಗೆ ರಿಟರ್ನ್ ಆರ್ಗ್ಯುಮೆಂಟ್ ಏನಾದ್ರು ಕೂಡ ಕೇಳಿದ್ರು? ರಿಟರ್ನ್ ಆಲ್ರೆಡಿ ನಾವು ರಿಟರ್ನ್ ಆರ್ಗ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀವಿ ಆಲ್ರೆಡಿ. ಓಕೆ, ಇದು ಪ್ರಕರಣದಲ್ಲಿ ಸರ್ ಮುಖ್ಯವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನು ಹೊರತುಪಡಿಸಿ ದರ್ಶನ್ ಮೇಲೆ ಬೇರೆ ಯಾವ್ಯಾವ ಕೇಸ್ಗಳು ಸರ್ ಪ್ರಕರಣ ಅದ್ರ ಬಗ್ಗೆ ಪ್ರಸ್ತಾಪ ಆಯಿತು. ಅದಕ್ಕೋಸ್ಕರ ನಾವು ಆಲ್ರೆಡಿ ಡಾಕ್ಯುಮೆಂಟು ಪ್ರೊಡ್ಯೂಸ್ ಮಾಡಿದ್ವಿ. ಪೋಸ್ಟ್ ಈ ಇನ್ಸಿಡೆಂಟ್ ಆದ ತಕ್ಷಣ ನಾನು ತುಂಬ ಪೋಸ್ಟ್ ಏನೇನೋ ಕ್ರೈಮ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಈವನ್ ಜೈಲಲ್ಲೂ ಸ್ವಲ್ಪ ಏನೇನೋ ಅಲಿಗೇಷನ್ ಎಲ್ಲ ಇತ್ತು, ಅವನೇನೇನು ಇದಾವೆ ಎಲ್ಲ ಪ್ರೊಡ್ಯೂಸ್ ಮಾಡಿದ್ವಿ ನಾವು. ಕೋರ್ಟಲ್ಲಿ ಮುಂದೆ ನಾವು ಕೊಟ್ಟಿದ್ದೀವಿ ಆಲ್ರೆಡಿ ಡಾಕ್ಯುಮೆಂಟು. ಸುಪ್ರೀಂ ಕೋರ್ಟಲ್ಲಿ ಏನಾಗಿದೆ ಸರ್, ಗ್ರೌಂಡ್ ಆಫ್ ಅರೆಸ್ಟು ಆನ್ ದ ಬೇಸ್ ಆಫ್ ಗ್ರೌಂಡ್ ಆಫ್ ಅರೆಸ್ಟ್ ಹೈಕೋರ್ಟ್ ಗ್ರಾಂಟ್ ಮಾಡಿದೆ ಬೇಲು. ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ವಲ್ಪ ಸರ್ಟಿಫಿಕೇಶನ್ ಇಲ್ಲ. ಅದಕ್ಕೋಸ್ಕರ ಕಪಿಲ್ ಸಿಬಲ್ ಸರ್ ಏನಂದ್ರು, ಫಾರ್ ದ ಅಕ್ಯೂಸ್ ಸೈಡ್ ವಿಲ್ ನಾಟ್ ಆರ್ಗ್ಯೂ ಆನ್ ದಟ್ ಗ್ರೌಂಡ್ ಆಫ್ ಅರೆಸ್ಟ್, ವಿಲ್ ಆರ್ಗ್ಯೂ ಆನ್ ದ ಮೆರಿಟ್ ಆಫ್ ದಿ ಮ್ಯಾಟರ್. ಅದಕ್ಕೋಸ್ಕರ 20 ಸೆಕೆಂಡ್ ಟೈಮ್ ತಗೊಂಡಿದ್ದಾರೆ. ಇನ್ ಬಿಟ್ವೀನ್ ದೇ ವಿಲ್ ಫೈಲ್ ದ ರಿಟರ್ನ್ ಸಬ್ಮಿಷನ್ ಆಲ್ಸೋ. ಓಕೆ, ಇದು 7 ಜನಕ್ಕೂ ಅನ್ವಯ ಆಗುತ್ತೆ ಸರ್? ಇಟ್ಸ್ ಅಪ್ಲಿಕೇಬಲ್ ಟು ಆಲ್. ಇಲ್ಲ, ಇವಾಗ ನಾವು ಯಾರು ಚಾಲೆಂಜ್ ಮಾಡಿದ 7 ಜನಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಇವಾಗ ಲಾಸ್ಟ್ ಒಂದು ಯಾವುದೋ ಫಂಕ್ಷನಲ್ಲಿ ವಿಟ್ನೆಸ್ ಜೊತೆ ಅವರು ಕೂತ್ಕೊಂಡಿದ್ರಂತೆ. ನಾವು ಪ್ರೊಡ್ಯೂಸ್ ದ ಡಾಕ್ಯುಮೆಂಟ್, ಇಟ್ಸ್ ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ ಚಾರ್ಜ್ ಶೀಟಲ್ಲಿ ಇದೆ. ಅದನ್ನು ಕೋರ್ಟಲ್ಲಿ ನೋಡಿ, ಇದು ವಿಕ್ಟಿಮ್ ಜೊತೆಗೆ ಅವರು ಕೂತ್ಕೊಂಡಿದ್ದರಂತೆ ಅನ್ನುವಂಥ ದಾಖಲೆಯನ್ನು ಕೂಡ ಕೊಡಲಾಗಿದೆ ಅನ್ನುವಂಥ ಮಾತಿದೆಯಲ್ಲ, ಇದು ಇಂಥ ಹಲವಾರು ದಾಖಲೆಗಳನ್ನು ಸರ್ಕಾರ ಕೊಟ್ಟಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.